ಇವತ್ತು 33ನೇ ಆನ್ಯುವಲ್ ಜನರಲ್ ಮೀಟಿಂಗ್ ಅಂತ ನಮ್ಮ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ದು ಮೀಟಿಂಗ್ ನಡೆಸ್ತಾ ಇದ್ದೀವಿ. ಇದರ ಜೊತೆಗೆ ನಮ್ಮ ಸಮಸ್ಯೆಗಳಿದೆ, ಕೇಂದ್ರ ಸರ್ಕಾರದ ಜೊತೆನೂ ಇದೆ, ರಾಜ್ಯ ಸರ್ಕಾರ ಜೊತೆನೂ ಇದೆ. ಸೊ ಈ ಮೀಟಿಂಗಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ಸು ಬಂದಿದ್ದಾರೆ, ಇಡೀ 30 ಜಿಲ್ಲೆನೂ ಬಂದಿದ್ದಾರೆ. ಮತ್ತು ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಗೋವಾದಿಂದನೂ ಜನ ಬಂದಿದ್ದಾರೆ. ಏನಾಗಿದೆ ಇಲ್ಲಿ ಅಂದರೆ ಲಾರಿ ಮಾಲೀಕರ ವಿಷಯಗಳು ಸರ್ಕಾರಕ್ಕೆ ಹೆಂಗೆಂಗೋ ಮುಟ್ಟಿಸ್ತಾ ಇದ್ದು ಇನ್ನೂ ಸರ್ಕಾರಕ್ಕೆ ಗೊತ್ತಾಗ್ತಿಲ್ಲ. ಈ ವಿಷಯ ಯಾಕೆ ಗೊತ್ತಾಗ್ತಿಲ್ಲ ಅಂದರೆ ನಾವು ಲಾರಿ ಮಾಲೀಕರು ಒಗ್ಗಟ್ಟಾಗಿಲ್ಲ ಅಂತ. ಇವತ್ತು ನೀವು ಜನ ನೋಡಿದ್ರೆ 1000 ಜನ ಸೇರಿದ್ದಾರೆ. ಏನಕ್ಕೆ ಸೇರಿದ್ದೀವಿ? ನಮ್ಮ ಕಷ್ಟಗಳನ್ನು ನಾವು ಹೇಳ್ಕೊಳ್ಳಲಿಕ್ಕೆ. ಪ್ರತಿ ಸತಿನೂ ಲಾಸ್ಟ್ 2 ವರ್ಷ 3 ವರ್ಷದ ನಾನು ಅಧ್ಯಕ್ಷನಾದಾಗಲಿಂದನೂ ಪ್ರತಿ ಸರಿ ಸರ್ಕಾರಕ್ಕೆ ನಮ್ಮ ಕಷ್ಟಗಳನ್ನು ಎತ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಇವಾಗ ಕೆಲವು ಪಾಯಿಂಟ್ಸ್ ಇದೆ. ಒಂದು ಬ್ಲ್ಯಾಕ್ ಲಿಸ್ಟ್ ಅಂತಾರೆ, ಒಂದು ನಮಗೆ GST ತುಂಬ ಕಾಟ ಕೊಡ್ತಾವ್ರೆ, ಇನ್ನೊಂದು ಡಿಪಾರ್ಟ್ಮೆಂಟಲ್ಲಿ ನಮಗೆ RTO ಡಿಪಾರ್ಟ್ಮೆಂಟಲ್ಲಿ ಸಪೋರ್ಟೇ ಸಿಗ್ತಾ ಇಲ್ಲ. ಒಬ್ಬರು ಪರ್ಮಿಟ್ ರಿನ್ಯೂವಲ್ಗೆ ಹೋದರೆ ಅಲ್ಲಾಗಲ್ಲ, ಇನ್ನೊಂದು ಕಡೆ ಹೋದರೆ ಇನ್ನೊಂದು ಆಗ್ತಿಲ್ಲ. ಇಂಥ ಸಾಫ್ಟ್ವೇರ್ ಇಡೀ ವರ್ಲ್ಡ್ಗೆ ನಾವು ಸಾಫ್ಟ್ವೇರ್ ಡೆವಲಪ್ ಮಾಡೋರು ನಮ್ಮ ದೇಶದಲ್ಲೇ ಸಾಫ್ಟ್ವೇರ್ ಡೆವಲಪ್ ಆಗಿರೋ ಯಾರು ನಂಬ್ತಾರೆ? ಇದು ಏನಾಗಿದೆ, ಬಲೆ ಪಕ್ಷಗಳಾಗ್ಬಿಟ್ಟಿದ್ದೀವಿ ನಾವು, ನಮಗೆ ಮರ್ಯಾದೆನೇ ಇಲ್ಲ. ಅದಕ್ಕಾಗಿ ನಾವು ಈ ಮೀಟಿಂಗ್ ಮಾಡಿದಾಗ ಹೇಳೋದು, ನಾವು ಒಗ್ಗಟ್ಟಾದರೆ ನಮ್ಮ ಸರ್ಕಾರಕ್ಕೆ ತಿಳಿಯುತ್ತೆ. ನಾವು ಇಲ್ಲದೆ ಇದೆ ನೀವು ಬದುಕಿ, ರೈಲ್ವೇಸ್ ಇರ್ಬೋದು, ಏರ್ವೇಸ್ ಇರ್ಬೋದು, ನಿಮ್ದು ಏನೇ ಇರಲಿ, ಲಾಸ್ಟಿಗೆ ಲಾರಿ ಅವ್ನು ಬೇಕು. ಲಾರಿಯವ್ರು ರೈಲ್ವೆ ಗೂಡ್ ಶೆಡ್ಡಿಂದನೂ ಲಾರಿಯಲ್ಲೇ ಸರಕು ಸಾಗಣೆ ಮಾಡಬೇಕು. ಏರ್ಪೋರ್ಟಿಗೆ ಬಂದರೂ ಏರೋಪ್ಲೇನಿಂದ ಇಳಿಸಿದ ಮೇಲೆ ನಾವೇ ಬೇಕು ಅವ್ರಿಗೆ. ಇವ್ರು ನಮಗೆ ಮರ್ಯಾದೆ ಕೊಡೋಲ್ಲ. ಯಾಕೆ ಕೊಡೋಲ್ಲ ಗೊತ್ತಿಲ್ಲ. ನೋಡಿ, ಟೋಲ್ ಬಗ್ಗೆ ಮಾತಾಡಿದ್ರೆ ಸರ್ವಿಸ್ ರೋಡೇ ಇಲ್ಲ, ಇನ್ನೂ ಟೋಲ್ ಇನ್ನೂ ಶುರು ಮಾಡಿದ್ದಾರೆ ಕೆಲಸ ಮಾಡೋಕ್ಕೆ, ಆಗಲೇ ಟೋಲ್ ಚಾರ್ಜ್ ಆಗ್ತಾರೆ. ವರ್ಷ 5ರಿಂದ 12% ಇನ್ಕ್ರೀಸ್ ಮಾಡ್ತಾರೆ. ಯಾವ ಕಾರಣಕ್ಕೆ? ರೋಡ್ ಟ್ಯಾಕ್ಸ್ ಕಟ್ತಿಲ್ವ? ನಾವು ಕಟ್ತಿದ್ದೀವಿ. ನಮ್ಗೆ ಏನು ಫೆಸಿಲಿಟಿ ಕೊಟ್ಟಿದ್ದಾರೆ? ಓಲಿ ಒಂದು ಡ್ರೈವರ್ಗೆ ಒಂದು ರೆಸ್ಟ್ ರೂಮು, ಬಾತ್ರೂಮು ಅಂಥ ಫೆಸಿಲಿಟಿನೂ ಕೊಡದೆ ಇವರು ಟೋಲ್ ಹಾಕಿ ದಬಾಯಿಸ್ತಾ ಇದ್ದಾರೆ ನಮಗೆ. ನಾವು ಎಷ್ಟು ದಿನ ಇದೇ ಥರ ಬದುಕಬೇಕು? ಅದಕ್ಕಾಗಿ ಈ ಮೀಟಿಂಗ್ಗಳಲ್ಲಿ ನಾವು ಮಾತಾಡಿ ನಮ್ಮ ಲಾರಿ ಮಾಲೀಕರನ್ನ ತಿಳುವಳಿಕೆ ಕೊಟ್ಟು, ನಿಮ್ಗೇನು ಪ್ರಾಬ್ಲಮ್ಸ್ ಇದ್ರು ನಾವಿದ್ದೀವಿ. RTOs ಇರ್ಬೋದು, GST ಇರ್ಬೋದು, ಏನೇ ಸಮಸ್ಯೆಗಳಿದ್ದಾಗ ಅಸೋಸಿಯೇಷನ್ ಅನ್ನೋದು ಆಯಾ ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ನೇ ಫಾರ್ಮ್ ಮಾಡ್ತಾಯಿದ್ದೀವಿ. ಆಯಾ ಏರಿಯಾಗೆ ಹೋದಾಗ ಆಯಾ ಡಿಸ್ಟ್ರಿಕ್ಟು ಅವರೇ ನಡೆಸ್ತಾರೆ. ಇನ್ಮೇಲೆ ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ಸು ಡೆವಲಪ್ ಆಗ್ತದೆ. ಈಗ ಇಲೆಕ್ಷನ್ ಮುಗಿದ ತಕ್ಷಣ ಇದು ಮಾಡಿ, ಚುನಾವಣೆ ಮುಗಿದ ತಕ್ಷಣ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಅವರು ಆಶ್ವಾಸನೆ ಕೊಟ್ಟಿದ್ರಲ್ಲ ಸರ್. ನೋಡಿ, ನರೇಂದ್ರ ಮೋದಿ ಸಾಹೇಬ್ರು ಏನು ಹೇಳಿದ್ರು, ಪ್ರಧಾನಮಂತ್ರಿಗಳು, ಇಲ್ಲ ನಾನು ವೇ ಸೈಡ್ ಅಮ್ಯುನಿಟೀಸ್ ಮಾಡಿ ಕೊಡ್ತೀನಿ ಅಂದರು. ಯಾವಾಗ ಹೇಳಿದ್ದು? 2.5 ತಿಂಗಳಾಯ್ತು. ಎಲ್ಲಾದರೂ ಒಂದು ಕಡೆ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿದೆ? ಏನು ಸರ್, ಒಂದು ಮಾತು ಹೇಳಿದ್ರೆ 1 ವರ್ಷ ಬೇಕು, 2 ವರ್ಷ ಬೇಕು, 3 ವರ್ಷ ಬೇಕಾ? ಎಲ್ಲ ಒಂದು ಪ್ರಾರಂಭ ಮಾಡಿ. ಆ್ಯಂಬುಲೆನ್ಸ್ ಇದೆ ಸರ್, ವೇ ಸೈಡ್ ಟೋಲ್ ಟು ಟೋಲು 65 ಕಿಲೋಮೀಟ್ರಿಗೆ ಒಂದು ಆ್ಯಂಬುಲೆನ್ಸ್ ಇರಬೇಕು. ಇದೆ ಆ್ಯಂಬುಲೆನ್ಸು? ಇಲ್ಲ. ಯಾಕಿಲ್ಲ ಕೇಳಿ, ಯಾರು ಕೇಳೋರಿಲ್ಲ ಸರ್. ಯಾವ ಸರ್ಕಾರನೂ ನಮ್ಮ ಬಗ್ಗೆ ಕಾಳಜಿ ಇಲ್ಲ. ನಾವು ಸುಟ್ಟು ಸುಣ್ಣ ಆಗ್ತಾ ಇದ್ದೀವಿ, ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ಕೊಂಡು ಕೂತಿದ್ದೀವಿ. ಈಗ ಅದು ನಮ್ಮ ವಿಷಯ. ನಿಮ್ಗೇನು ಪರಿಹಾರ ಸಿಕ್ಕಿಲ್ಲ ಸರ್? ಏನೂ ಸಿಗಲ್ಲ ಸರ್. ಇವ್ರಿಗೆ ಹಿಂಗೆ ಮಾಡಿ ನಮ್ಮ ಒಗ್ಗಟ್ಟಾಗಿ ನಾವು ಗಾಡಿಗಳನ್ನು ನಿಲ್ಲಿಸಿದ್ರೆ ಮಾತ್ರ ಇವರು ನಮ್ಮ ಮಾತು ಕೇಳ್ತಾರೆ. ಅಂದರೆ ನೀವು ಪ್ರತಿಭಟನೆಗೆ ನಿಂತ್ರೆ ಅಂದರೆ ಅವ್ರಿಗೆ ಅಷ್ಟೇ ಪ್ರತಿಭಟನೆ ಮಾಡೋದು. ಯಾಕಂದರೆ ನೋಡಿ, ಇವಾಗ ಬೆಂಗಳೂರಿಂದ ಹುಬ್ಳಿಗೆ ಬಂದೆ ನಾನು ಕಾರಲ್ಲಿ, ಬಾತ್ರೂಮೇ ಇಲ್ಲವಲ್ಲ ಸರ್. ಇನ್ನು ಹೆಣ್ಮಕ್ಳಿಗೆ ಏನು ಮಾಡ್ತಾರೆ ಇವರು? ಲಾರಿ ಚಾಲಕರಿಗೆ ಬಿಡಿ, ಹೆಣ್ಮಕ್ಳಿಗೆ ಏನ್ರಿ ಮಾಡ್ತಾರೆ ಇವರು? ಯಾಕೆ ಮಾಡ್ತಾ ಇಲ್ಲ ಸರ್ಕಾರ? ಏನು ಕಣ್ಣು ಮುಚ್ಕೊಂಡೈತಾ? ನಾವು ಜನರಲ್ವಾ? ಇವ್ರು ಓಟ್ ಹಾಕೋ ಅಷ್ಟು ದಿನ ನಾವು ಜನ. ಓಟ್ ಹಾಕಿದ್ಮೇಲೆ ಏನು? ಟೋಲ್ನ ಕಡೆ ಎಲ್ಲ ಕಡೆ ನಿಮ್ಗೆ ಎಲ್ಲಿದೆ? ಹೌದು, ಸೌಲಭ್ಯಗಳು ಇರಬೇಕು. ಎಲ್ಲಿದೆ? ಹೋಗ್ಲಿ, ನೀವು ಪ್ರಶ್ನವರು, ನಿಮ್ಗೆಲ್ಲರೂ ಕಾಣುತ್ತಾ? ಕಾಣಿಸಿದ ಆ್ಯಂಬುಲೆನ್ಸ್ ಎಲ್ಲರೂ ಟೋಲಲ್ಲಿ ನೋಡಿದ್ದೀರಾ? ಸಿಗುತ್ತಾ? ಇವರು ಪ್ಯಾನಿಕ್ ಬಟನ್ ಅಂತಾರೆ, ಹೊಡೆದ್ರೆ ನೋಡೋಕೆ ಆ್ಯಂಬುಲೆನ್ಸ್ ಇಲ್ಲ. ಪ್ಯಾನಿಕ್ ಹೊಡ್ಕೊಂಡು ನಾನೆಲ್ಲ ಹೋಗಿ ಬಟನ್ನ
ಅದು 10,000 ರೂಪಾಯಿ 12,000 ರೂಪಾಯಿ ಅಂತಾರೆ. ಈಗ ಹೇಳಿದಾರಲ್ಲ ಮುಂದಿನ ತಿಂಗಳಲ್ಲಿ ಎಲ್ಲ ಇದು ಮಾಡಿ ಎಲ್ಲ ಅದೇ ನಾನು ಲಾರಿ ಮಾಲೀಕರಿಗೆ ಹೇಳ್ತೀನಿ, ನಿಲ್ಲಿಸ್ಬಿಡಿ, ಓಡಿಸೋದು ಬೇಡ, ಪ್ಯಾನಿಕ್ ಆಗೋದೇ ಬೇಡ. ಇನ್ಮೇಲೆ ಒಂದು ಗಾಡಿ FC ಆಗಬೇಕಂದ್ರೆ ಇದು ಪ್ಯಾನಿಕ್ ಬಟನ್ನು, ಇದು GPS, ಇದು ಟೈರು, ಇದು ಎಲ್ಲ ಇವರೇ ಮಾರ್ಬಿಟ್ಟು ನಮ್ಗೊಂದ್ಸತಿ FC ಹೋಗ್ಬೇಕಂದ್ರೆ 5 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ. ಯಾವ ಇದರಿಂದ ಅಸೋಸಿಯೇಷನ್ ಆಗ್ತದೆ? ಇದು ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್, ರಿಜಿಸ್ಟರ್ಡ್ 33 ಇಯರ್ಸ್ ಬ್ಯಾಕ್. 33ನೇ ವಾತ್ಸವ ಇದು. 33 ವರ್ಷದಿಂದನೂ ಚೆನ್ನಾರೆಡ್ಡಿಯವರು ಇದೇ ವಾರ. ನಮ್ಮ ಹೆಸರು ಸರ್? ನವೀನ್ ರೆಡ್ಡಿ ಅಂತ, ಲಾರಿ ಅಸೋಸಿಯೇಷನ್, ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್.